ಮನೆಯಲ್ಲಿ ಕುಂತು ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ, ಟಿವಿ ನೋಡಿದ್ವಿ ಅದು ನೋಡಿದ್ವಿ, ಯಾಕಂದ್ರೆ ಏನು ಕೆಲಸ ಇರಲ್ಲ. ಅವ್ರಿಗೇನು ಏನು ಹೇಳೋದು ಇಷ್ಟಪಡ್ತೀರಾ? ಮನೇಲಿ ಕುಂತು ಖಾಲಿ ಕುತ್ಕೊಳ್ಳೋ ಬದಲು ಈ ತರ ಕೆಲಸ ಮಾಡಿದ್ರೆ ಉಪಯೋಗ ಆಗ್ತದೆ ಸರ್. ಉಪಯೋಗ ಆಗುತ್ತೆ. ಉಪಯೋಗ ಆಗ್ತದೆ ಸರ್. ಓಕೆ, ಒಂದಕ್ಕಿಂತ 2 ಮಷಿನ್ ತಗೋಬಹುದು, ಮುಂದೆ ಬರ್ಬೋದು. ಈಗ ನೀವು 3 ವರ್ಷದಲ್ಲಿ ಮಾಡ್ತಾ ಇದ್ರಿ ಸರ್, ಯಾವ ಪೇಪರ್ ಪ್ಲೇಟ್ ನೀವು ಮಾಡ್ತಾ ಇದ್ದೀರಾ ಇದರಲ್ಲಿ ನಾವು ರಾ ಮೆಟೀರಿಯಲ್ ಬಫೆ ಪ್ಲೇಟ್ ಇಂದ ಮಾಡ್ತಾ ಇದೀವಿ ಸರ್. ಆಮ್ಯಾಗ ಇದು ಟಿಫನ್ ಪ್ಲೇಟ್ 3 ಐಟಮ್ ಮಾಡ್ತಾ ಇದೀವಿ. 10 ನಂಬರ್, 12 ನಂಬರ್, ಇದೊಂದು 8 ನಂಬರ್. ಇಲ್ಲಿ ಡೈಲಿ ಒಂದು 3000 ವರೆಗೆ ಮಾಡ್ತಾರೆ. 3000 ಈಗ ನೀವು ಟೋಟಲ್ ಆಗಿ ಎಷ್ಟು ಮಿಷಿನ್ ತಗೊಂಡ್ ಬಂದಿದ್ದೀರಾ? ಟೋಟಲ್ ನಾವು 2 ಮಿಷಿನ್ ತಂದು ಸರ್. 2 ಮಿಷಿನ್ ಯಾರ ಕಡೆ ತಗೊಂಡಿದ್ದೀರಾ ಸರ್ ನೀವು? ಯಾಕಂದ್ರೆ ನೀವು ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದೀರಾ ಸರ್? ನಾವು ಇದಕ್ಕಿಂತ ಮುಂಚೆ ಅಗ್ರಿಕಲ್ಚರ್ ಅದು ಚಲೋ ಇದೆ, ಇದು ಚಲೋ ಇದೆ ಸರ್? ಸರ್ ಇದು ಚೆನ್ನಾಗಿದೆ ಸರ್ ಮಾಡಾಕ. ಬೆಳಗ್ಗೆ ಮಾರ್ನಿಂಗ್ ಮಾಡ್ಕೋಬಹುದು, ಟೈಮ್ ಸ್ಪೆಂಡ್ ಯಾವ ನಮ್ಗೆ ಅನುಕೂಲ ತಾವ ಮಾಡ್ಕೋಬಹುದು. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಬಂದಿದ್ದು ಬಳ್ಳಾರಿಗೆ. ಬಳ್ಳಾರಿದಲ್ಲಿ ಇಲ್ಲೇ ಪೇಪರ್ ಪ್ಲೇಟ್ ಬಿಸ್ನೆಸ್ನ 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವ್ರು ನಮ್ಮ ವಿಡಿಯೋನ ನೋಡಿ ಪೇಪರ್ ಪ್ಲೇಟ್ ಯಾವ ಥರ ಮಾಡಬೇಕು ಎಲ್ಲ ಬಂದು ಹುಬ್ಳಿಗೆ ಪರ್ಚೇಸ್ ಮಾಡಿದ್ರು. ಯಾರ ಕಡೆ ಹುಬ್ಳಿಯಲ್ಲಿ ಪರ್ಚೇಸ್ ಮಾಡಿದ್ರು ಅದು ನಿಮಗೆಲ್ಲ ತಿಳಿಸ್ಕೊಡ್ತೇನೆ. ಅವರು 1 ಅಲ್ಲ 2 ಅಲ್ಲ 3 ವರ್ಷದಿಂದ ಸಕ್ಸಸ್ ಆಗಿ ಪೇಪರ್ ಪ್ಲೇಟ್ ಬಿಸ್ನೆಸ್ನ ಮಾಡ್ತಾ ಇದ್ದಾರೆ. ಈ ಸೈಡು ಎಲ್ಲ ರಾ ಮೆಟೀರಿಯಲ್ ಇದೆ, ನೋಡ್ಕೋಬೋದು. ಅದೇ ಥರ ಇಲ್ಲಿ ಮೇಡಮ್ ಅವರು ಅದಾರ, ಅವ್ರಿಗೇನು ಮಾತಾಡೋಣ, ಸರ್ ಅದಾರ, ಅವ್ರಿಗೇನು ಮಾತಾಡೋಣ. ಯಾವ ಥರ ಅವ್ರು ಸಕ್ಸಸ್ನ ಆಗಿದ್ದಾರೆ ಪೇಪರ್ ಪ್ಲೇಟ್ ಬಿಸ್ನೆಸ್ದಲ್ಲಿ, ಅದ್ರ ಬಗ್ಗೆ ಎಲ್ಲ ಮಾಹಿತಿನ ತಗೊಳ್ಳೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಸರ್ ಫಸ್ಟ್ ನಮ್ಮ ವ್ಯೂವರ್ಸ್ಗೆ ನಿಮ್ಮ ಹೆಸರು ಮತ್ತು ಇದು ಬಳ್ಳಾರಿದಲ್ಲಿ ಎಲ್ಲಿ ಬರುತ್ತೆ ಅಡ್ರೆಸ್ನ ತಿಳಿಸ್ಕೊಡಿ ಸರ್. ಸರ್ ಇದು ಶ್ರೀಧರೆಡ್ಡಿ ಗ್ರಾಮ, ಬಳ್ಳಾರಿ ಜಿಲ್ಲಾ, ಬಳ್ಳಾರಿ ತಾಲೂಕು. ಸರ್ ಇಲ್ಲಿ ನಾವು 3 ವರ್ಷದಿಂದ ಸತತವಾಗಿ ಇದು ಪತ್ರೊಡೆ ಮಿಷನ್ ಮಾಡ್ತಾ ಇದೀವಿ. ಇದು ನೇಮ್ ಬಂದು ಅನುಶ್ರೀ ಪೇಪರ್ ಮಾರ್ಟ್ ಅಂತ. ಸರ್ ಈಗ ನೀವು ಪೇಪರ್ ಪ್ಲೇಟ್ ಬಿಸ್ನೆಸ್ನ ಮಾಡ್ತಾ ಇದ್ದೀರಲ್ಲ, ಯಾವ ಥರ ಇದೆ ಸರ್ ಬಿಸ್ನೆಸ್ನ? ಇದು ಪೇಪರ್ ಪ್ಲೇಟ್ ನಾವು ಮಾಡ್ತೀವಿ ಸರ್. ಬೆಳಿಗ್ಗೆ ಮಾರ್ನಿಂಗ್ ಬಂದು ಮಾಡ್ತೀವಿ. ಬಿಸ್ನೆಸ್ 3 ವರ್ಷದಿಂದ ಆಯ್ತು, ಚೆನ್ನಾಗಿ ಮಾಡ್ತಾ ಇದೀವಿ. ಅದು ಕೂಡ ಮಾರ್ಕೆಟಿಂಗ್ ಮಾಡೋ ನಮ್ಮ ಮೇಲೆ ಡಿಪೆಂಡ್. ನಾವು ಯಾವ ತರ ವರ್ಕ್ ಮಾಡಿ ಡಿಪೆಂಡ್ ಮಾರ್ಕೆಟಿಂಗ್ ಮಾಡ್ತು ಐಡಿಯಾದ ಮೇಲೆ ಮಾಡ್ಬೋದು. ಬಟ್ ಮಾರ್ಕೆಟ್ ಮಾಡಿ ಎಲ್ಲ ಪತ್ರೊಡೆ ಮಾಡಿ ನಾವು ಸ್ಟಾಕ್ ಇಟ್ಕೊಂಡು ಇಲ್ಲೇ ಇಟ್ಕೊಂಡು ಹೋಗ್ತಾ ಅಂತ ಕುಂತ್ಕೊಂಡ್ರೆ ಆಗಲ್ಲ. ಒಂದರಿಂದ ಒಂದ್ ಅಂಗಡಿ ಶಾಪ್ಗಳಿಗೆ ಒಂದೊಂದು ವಿಸಿಟ್ ಮಾಡ್ಕೊಂತ ಹೋದ್ರೆ ಆಟೋಮೆಟಿಕ್ ಆಗಿ ಬೆಳಿತದೆ ಸರ್. ಯಾಕಂದ್ರೆ ನೀವು ಇದಕ್ಕಿಂತ ಮುಂಚೆ ಏನ್ ಮಾಡ್ತಿದ್ದೀರಾ ಸರ್? ನಾವು ಇದಕ್ಕಿಂತ ಮುಂಚೆ ಅಗ್ರಿಕಲ್ಚರ್ ಮಾಡ್ತಿದ್ವಿ ಸರ್. ಯಾಕಂದ್ರೆ ಈಗ ಈ ಬಿಸ್ನೆಸ್ ಆ ಬಿಸ್ನೆಸ್ಗೆ ಭಾಳ ವ್ಯತ್ಯಾಸ ಇದೆ ಸರ್. ಯಾಕಂದ್ರೆ ಅಗ್ರಿಕಲ್ಚರ್ ಅಂತ ಹೇಳಿದ್ರೆ ಬಿಸಿಲಲ್ಲಿ ಎಲ್ಲ ಮಾಡಬೇಕು. ಹೌದು ಸರ್. ಬಟ್ ಇದು ಆರಾಮಾಗಿ ನೆಲದಲ್ಲಿ ಕುಂತು ನೀವು ಬಿಸ್ನೆಸ್ನ ಮಾಡ್ಬೋದು. ಅದು ಚಲೋ ಇದೆ, ಇದು ಚಲೋ ಇದೆ ಸರ್. ಸರ್ ಇದು ಚೆನ್ನಾಗಿದೆ ಸರ್ ಮಾಡಾಕ. ಬೆಳಗ್ಗೆ ಮಾರ್ನಿಂಗ್ ಮಾಡ್ಕೋಬಹುದು, ಟೈಮ್ ಸ್ಪೆಂಡ್ ಯಾವ ನಮ್ಗೆ ಅನುಕೂಲ ತಾವ ಮಾಡ್ಕೋಬಹುದು. ಟೈಮ್ ಅನುಕೂಲ ಆದಾಗ ಎಲ್ಲ ಮಾಡ್ಬೋದು. ಮತ್ತೆ ಇದನ್ನು ಮಾಡ್ಬೋದು. ಏನೋ ನಮಗೆ ಬೇಡ ಅಂದ್ರೆ ಕೂಡ ಇದು ಮುಗಿಸ್ಕೊಂಡು ಮತ್ತೆ ಜಲ್ದಿ ಬೇಗ ಮುಗಿಸ್ಕೊಂಡು ಮತ್ತೆ ಬೇರೆ ವರ್ಕ್ ಕೂಡ ಚೆನ್ನಾಗಿ ಮಾಡ್ಕೋಬಹುದು. ಹೌದು ಸರ್. ಯಾಕಂದ್ರೆ ಒಂದೇ ತರ ಅದು ಇಲ್ಲ ಸರ್. ಯಾಕಂದ್ರೆ ಈ ಬಿಸ್ನೆಸ್ ನಲ್ಲಿ ಆರಾಮಾಗಿ ನೀವು ಟೈಮ್ ತೆಗಿಬಹುದು. ಏನಾರ ಒಂದು ಕಾರ್ಯ ಇದೆ, ಎಲ್ಲರೂ ನಾವು ಹೋಗುದಿದೆ, ಅಲ್ಲಿ ಎಲ್ಲ ನೀವು ವಿಸಿಟ್ ಮಾಡ್ಬೋದು. ಯಾಕಂದ್ರೆ ಈಗ ನೀವು ಕೃಷಿ ಅಂತ ಹೇಳಿದ್ರೆ ಟೈಮಿಗೆ ನೀರು ಬಿಡಬೇಕು, ಟೈಮಿಗೆ ಎಲ್ಲ ಹಾಕ್ಬೇಕು, ಆ ಥರ ಎಲ್ಲ ಮಾಡಬೇಕು. ಅದರಲ್ಲಿ ಮಾಡಿದಂದ್ರೆ ಇದಾಗತ್ತೆ. ಬಟ್ ಈ ಬಿಸ್ನೆಸ್ ಆ ಬಿಸ್ನೆಸ್ಗೆ ಆರಾಮಾಗಿ ನೀವು ಎರಡಕ್ಕೂ ಟೈಮ್ ಕೊಡ್ಬೋದು. ಯಾಕಂದ್ರೆ ಅಗ್ರಿಕಲ್ಚರ್ ಮಾಡ್ಬೋದು, ಇದನ್ನು ಮಾಡ್ಬೋದು. ಈಗ ನೀವು ಟೋಟಲ್ ಆಗಿ ಎಷ್ಟು ಮಿಷಿನ್ ತಗೊಂಡ್ ಬಂದಿದ್ದೀರಾ? ಟೋಟಲ್ ನಾವು 2 ಮಿಷನ್ ತಂದು ಸರ್. 2 ಮಿಷಿನ್ ಯಾರ ಕಡೆ ತಗೊಂಡಿದ್ದೀರಾ ಸರ್ ನೀವು? ಇದು ಪ್ರಿನ್ಸ್ ಎಂಟರ್ಪ್ರೈಸಸ್ ಅಂತೇಳಿ ಮಂತೇಶ ಸಾರ್ ಹತ್ರ ತಗೊಂಡು ಸರ್. ಪ್ರಿನ್ಸ್ ಎಂಟರ್ಪ್ರೈಸಸ್ ಅಲ್ಲಿಂದ ಈಗ ಪರಿವರ್ತನೆ ಫೌಂಡೇಶನ್ ಇದೆ ಅಲ್ಲ, ಪರಿವರ್ತನೆ ಫೌಂಡೇಶನ್ ಮಂತೇಶ್ ಸರ್ ಅಂತ ಅದಾರಲ್ಲ, ಅವ್ರ ಕಡೆ ತಗೊಂಡಿರೋ. ಓಕೆ. ಯಾಕಂದ್ರೆ ಈ ತರ ಬಿಸ್ನೆಸ್ ಇದೆ ಪೇಪರ್ ಪ್ಲೇಟ್ ಅಂತ ಹೇಳಿ ನಿಮ್ಗೆ ಯಾವ ತರ ಗೊತ್ತಾಯ್ತು ಸರ್? ಇದು ನಾವು ಫಸ್ಟ್ ಒಂದು ಯೂಟ್ಯೂಬ್ನ ನೋಡ್ಕೊಂಡು ನೋಡಿ ಆಮೇಲೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಡು ನಾನು ನಮ್ಮ ತಮ್ಮ ಇಬ್ರು ಹೋಗಿ ವಿಸಿಟ್ ಮಾಡಿ ಅಲ್ಲೆಲ್ಲ ನೋಡ್ಕೊಂಡು ಹೆಂಗ್ ಮಾಡ್ತಾರೆಲ್ಲ ನೋಡ್ಕೊಂಡು ಪರ್ಚೇಸ್ ಬಂದು ಮತ್ತೆ ಇನ್ನೊಂದ್ಸಲ ಡಿಸ್ಕಷನ್ ಮಾಡಿ ಆಮೇಲೆ ಹೋಗಿ ತಗೊಂಡ್ ಬಂದಿ ಸರ್. ಆಮೇಲೆ ಹೋಗಿ ತಗೊಂಡ್ ಬಂದಿರಾ? ಯಾಕಂದ್ರೆ ಅಲ್ಲಿ ಹೋಗಿದ್ಮೇಲೆ ನಿಮ್ಗೆ ಎಲ್ಲ ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ರೆ ಏನ? ಇಲ್ಲ ಸರ್, ಹೋಗಿದ್ಮ್ಯಾಗ ಎಲ್ಲ ಇನ್ಫಾರ್ಮೇಶನ್ ಕೊಟ್ರು. ಆಮೇಲೆ ಅವ್ರು ಯಾವ ತರ ಮಾಡ್ಬೇಕು, ಯಾವ ತರ ಇದು ಮಾಡ್ಬೇಕು ಎಲ್ಲ ಐಡಿಯಾ ಕೂಡ ಕೊಟ್ರು. ಆಮೇಲೆ ಯಾವ ತರ ಸೇಲ್ ಮಾಡೋದು ಅದು ಕೂಡ ಮೆಟೀರಿಯಲ್ ಐಡಿಯಾ ಹೇಳ್ಕೊಟ್ರು ಸರ್. ಹೇಳ್ಕೊಟ್ರ. ಯಾಕಂದ್ರೆ ನೀವು ಫಸ್ಟಿಗೆ ಇಲ್ಲಿ ಮೊಬೈಲ್ದಲ್ಲಿ ನೋಡಿದ್ರಲ್ಲ ಸರ್ ವಿಡಿಯೋನ, ಅವಾಗ ನೀವು ಏನ್ ತಿಳ್ಕೊಂಡಿದ್ರ ಈ ಬಿಸ್ನೆಸ್ ಬಗ್ಗೆ? ಯೂಟ್ಯೂಬ್ ನ ನೋಡಿದ್ರೆ ಅದು ಮಾಮೂಲಿ ನೋಡಿದಂಗೆಲ್ಲ ಇದನ್ನ ನಾವು ಮಾಡಿ ಚೆನ್ನಾಗಿರ್ತಲ್ಲ ಮಾಡ್ಬೇಕು ಅಂತೇಳಿ ನಾವು ಯೂಟ್ಯೂಬ್ ನ ನೋಡಿದ್ರೆ ಚೆನ್ನಾಗಿದಿಲ್ಲ. ಅಲ್ಲಿ ಹೋಗಿ ವಿಸಿಟ್ ಮಾಡಿ ಅಲ್ಲಿ ಯಾವ ತರ ಮಾಡ್ತಾರ ಅಂತ ನೋಡ್ಕೊಂಡು ಅದನ್ನ ಅವ್ರು ಮಾಡೋದ್ ನೋಡ್ಕೊಂಡು ವಿಸಿಟ್ ಏನೇನ ಪತ್ರೊಡೆ ಯಾವ ತರ ಡೈ ಮಾಡೋದು, ಚೇಂಜ್ ಮಾಡೋದು ಎಲ್ಲ ಯಾವ ತರ ಅಂತ ಡೈರೆಕ್ಟ್ ನೋಡ್ಕೊಂಡು ಅಲ್ಲಿ ನೋಡ್ಕೊಂಡ್ಮೇಲೆ ಅಲ್ಲಿಂದ ನಾವು ನಮ್ಗೆ ಇಷ್ಟ ಆದ್ಮೇಲೆ ಅವ್ರಿಗೆ ಇದು ಮಾಡಿ ಬುಕ್ ಮಾಡಿ ಅಡ್ವಾನ್ಸ್ ಇದು ಮಾಡ್ಕೊಂಡು ಬುಕ್ ಮಾಡಿ ತಗೊಂಡ್ಬಂದಿರ. ಈಗ ನಿಮ್ಗೆ ಟ್ರೈನಿಂಗ್ ಯಾರು ಕೊಟ್ರೆ ಸರ್? ಟ್ರೈನಿಂಗ್ ಯಾವ ತರ ಬಿಸ್ನೆಸ್ ಮಾಡ್ಬೇಕು? ಯಾಕಂದ್ರೆ ಮಂತೇಶ್ ಸರ್ ಹೇಳ್ಕೊಟ್ರು ಸರ್ ಅಲ್ಲಿ ಹುಬ್ಳಿ.
ಯಾಕಂದ್ರೆ ಎಲ್ಲ ಡಿಟೇಲ್ ಆಗಿ ಕೊಟ್ರೆ ಹಾ. ಅದೇ ತರ ಇದೆ ಬಿಸ್ನೆಸ್ ಏನು ಅದರಲ್ಲಿ ಏನು ಮುಚ್ಚಿಕೊಂಡು ಮಾಡಿದ್ರೆ ಆ ತರ ಏನು ಆ ತರ ಏನ್ ಮಾಡಿಲ್ಲ ಸರ್, ಎಲ್ಲ ಡೈರೆಕ್ಟ್ ಓಪನ್, ಎಲ್ಲ ಫ್ಯಾಕ್ಟರಿ ಸಮೇತ ಎಲ್ಲ ತೋರಿಸಿದ್ರು ನಮಗೆ, ಎಲ್ಲ ತೋರಿಸಿದ್ರೆ ಎಲ್ಲ ಅವ್ ಯಾವ ತರ ರಾ ಹೇಳಿದ್ರು ಅದೇ ತರ- ಮೆಟೀರಿಯಲ್ ತೋರಿಸಿದ್ರು, ಇವು ಪೇಪರ್ ಪ್ಲೇಟ್ಸ್ ತೋರಿಸಿದ್ರು, ಆಮೇಲೆ ಟಿಫನ್ ಪ್ಲೇಟ್ ವೈಟ್ ಸಿಲ್ವರ್ ಕಲರ್ ಅವು ರಾ ಮೆಟಲ್ ತೋರಿಸಿದ್ರು, ಹಾ. ಯಾವ ತರ ಡೈಸ್ ಚೇಂಜ್ ಮಾಡ್ಬೇಕು, ಯಾವ ತರ ಫ್ರೆಶಿಂಗ್ ಆದ್ರೆ ಯಾವ ತರ ಆಟೋಮೆಟಿಕ್ ಇಟ್ಕೊಂಡ್ರೆ ಯಾವ ಆಟೋಮೆಟಿಕ್ ಎಲ್ಲದು ಅವ್ರು ಹೇಳ್ಕೊಟ್ರು ಸರ್. ಅವರೇ ಹೇಳ್ಕೊಟ್ಟಾರ. ಯಾಕಂದ್ರೆ ಒಬ್ಬೊಬ್ರು ಹೇಳ್ತಾರೆ ಸರ್ ಯೂಟ್ಯೂಬ್ದಲ್ಲಿ ವಿಡಿಯೋ ನೋಡಿ ಅಲ್ಲಿ ಹೋಗಿದ್ಮೇಲೆ ಒಂದ್ ತರ ಹೇಳ್ತಾರೆ, ಬಂದ್ಮೇಲೆ ಮನೆಗೆ ನಾವು ಮಷಿನ್ ತಗೊಂಡ್ಮೇಲೆ ಕಾಲ ಎತ್ತಲ್ಲ ಆ ತರ ಎತ್ತಲ್ಲ ಅಂತ ಹೇಳಿ ತುಂಬಾ ಜನ ಫೇಕ್ ಅದಾರ, ಮೋಸ ಮಾಡ್ತಾರ ಅಂತ ಹೇಳಿ ಈ ತರ ಹೌದಾ ಬ್ಯಾಡ್ ಕಮೆಂಟ್ ಹಾಕ್ತಾರೆ, ಬ್ಯಾಡ್ ಸ್ಪೀಚ್ ಮಾಡ್ತಾರೆ. ಅವ್ರಿಗೆ ನೀವು ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ನೀವು ಟೋಟಲ್ ಆಗಿ 3 ವರ್ಷದಿಂದ ಮಾಡ್ತಾ ಇದೀರಾ ಈಗ. ಅವ್ರು ಏನಿಲ್ಲ ಸರ್, ನಾವು ಯೂಟ್ಯೂಬ್ ನ ನೋಡಿದ ಶೇಕ್ ಅಂತ ಫ್ರಾಡ್ ಕಾಲ್ ಬರ್ತಾವು, ಎಲ್ಲ ಮಾಮೂಲಿ ಜನರಲ್ ಬರ್ತಿರ್ತಾವ ಸರ್. ಹಾ ಅವ್ ನೋಡಿದ್ರು ನಾವು ಡೈರೆಕ್ಟ್ ಆಗಿ ವಿಸಿಟ್ ಮಾಡಿ ಹ್ಮ್. ಅವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿದ್ರೆ ಅವಾಗ ಅದು ಏನಂಬದು ಗೊತ್ತಾಗತ್ತೆ. ಯಾಕಂದ್ರೆ ಅಲ್ಲಿ ಹೋಗಿ ವಿಸಿಟ್ ಮಾಡಿ ಎಲ್ಲ ತಿಳ್ಕೊಂಡ್ರೆ ಕರೆಕ್ಟ್ ಆಗತ್ತೆ ಸರ್. ಹೌದೌದು ಯಾಕಂದ್ರೆ ನಾವು ಮನೆಯಲ್ಲಿ ಕುಂತ ಸುಮ್ಮ ಅವ್ ಮಾಡಿದ ಇವ್ ಮಾಡಿದ ಅವ್ರು ಮಾಡಿದ್ರೆ ಇವ್ರು ಮಾಡಿದ್ರೆ ಅವ್ ಹೇಳಿದ ಇವ್ ಹೇಳಿದ, ಯಾಕಂದ್ರೆ ನಾ ಮಾಡಿದೆ ನಾ ಬಿಟ್ಟೆ. ಯಾಕಂದ್ರೆ ಫಸ್ಟ್ ತಿಳ್ಕೊಬೇಕು, ಬಿಸ್ನೆಸ್ ಯಾವ್ದ್ರ ಬಿಸ್ನೆಸ್ ಮಾಡ್ಬೇಕಂದ್ರೆ ಫಸ್ಟ್ ಹೌದು. ತಿಳ್ಕೊಬೇಕು. ಹೌದು ಸರ್. ತಿಳ್ಕೊಂಡ್ ಕ್ಯಾಸ್ ಯಾವ್ದು ಬಿಸ್ನೆಸ್ ಇರ್ಲಿ ಏನು ಇರ್ಲಿ, ಯಾಕಂದ್ರೆ ನಾವು ಒಂದ್ ಏನಾರ ಮಾಡ್ತಾ ಇದೀವ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಇತ್ತಂದ್ರೆ ಕರೆಕ್ಟ್ ಆಗಿ ಮಾಡ್ಕೋಬಹುದು. ಹೌದು ಸರ್. ಹೌದು. ಮಾಹಿತಿ ಇಲ್ಲ ಏನಿಲ್ಲ ಡೈರೆಕ್ಟ್ ಆಗಿ ನಾವು ಮಷಿನ್ ತಗೊಂಡ್ಬಂದು ಮನ್ಯಾಗ ಚಾಲು ಮಾಡಿ ನಾನು ಒಂದೇ ದಿವಸ ಒಳಗ 1 ತಿಂಗಳ ಒಳಗೆ ಕೋಟ್ಯಾಧಿಪತಿ ಹಾಕೇನ ಅಂತ ಹೇಳಿದ್ರೆ ಆಗಲ್ಲ ಇಲ್ಲ sir, ಯಾಕಂದ್ರೆ ಇದು ಶ್ರಮೆ ಎಲ್ಲ- ಪಡ್ಬೇಕು. ಇದು ಶ್ರಮ ಪಡೋದು ಇನ್ನೊಂದು, ಇದು ಪೈಸೆ ಲೆಕ್ಕ ಅಲ್ಲ, ಲೆಕ್ಕ ಅಕೌಂಟಿಂಗ್. ನಾವು ಇದಕ್ಕೆ ಜಾಸ್ತಿ ಶ್ರಮ ಪಟ್ಟಂಗಲ್ಲ ನಮಗೆ ಲಾಂಗ್ ಜರ್ನಿ ಕೊಡ್ತದೆ ಸರ್. ಇದು ಹಾ ಲಾಂಗ್ ಜರ್ನಿ ಕೊಡ್ತಾರೆ. ಲಾಂಗ್ ಜರ್ನಿ ಸಕ್ಸಸ್ ಸಕ್ಸಸ್ ಕಾಣ್ತು. ಅರ್ಥ ಆಗಿದ್ಮೇಲೆ ಇಮ್ಮಿಡಿಯೇಟ್ಲಿ ಸಕ್ಸಸ್ ಕಾಣಕ್ಕಾಗಲ್ಲ. ಲಾಂಗ್ ಜರ್ನಿಯಾಗ ಹೋಗ್ತಾ ಹೋಗ್ತಾ ಸ್ವಲ್ಪ ಡೆವಲಪ್ಮೆಂಟ್ ಆದಂಗಲ್ಲ ನಮಗೆ ಅವಾಗ ಐಡಿಯಾ ಇದು ಬರ್ತದೆ ಸರ್. ಐಡಿಯಾ ಬರುತ್ತೆ. ಐಡಿಯಾ ಬರ್ತದೆ, ಯಾಕಂದ್ರೆ ಪ್ರಾಫಿಟ್ ಈಗ- ಕೂಡ ಕಾಣುತ್ತೆ. ಈಗ ನೀವು 3 ವರ್ಷದಿಂದ ಮಾಡ್ತಾ ಇದ್ರಿ ಸರ್, ಯಾವ ಪೇಪರ್ ಪ್ಲೇಟ್ ನೀವು ಮಾಡ್ತಾ ಇದ್ದೀರಾ ಇದರಲ್ಲಿ? ಇದರಲ್ಲಿ ನಾವು ರಾ ಮೆಟೀರಿಯಲ್ ಬಫೆ ಪ್ಲೇಟ್ ಇಂದ ಮಾಡ್ತಾ ಇದೀವಿ ಸರ್. ಹಾ ಆಮ್ಯಾಗ ಇದು ಟಿಫನ್ ಪ್ಲೇಟ್ 3 ಐಟಮ್ ಮಾಡ್ತಾ ಇದೀವಿ. 10 ನಂಬರ್, 12 ನಂಬರ್, ಇದೊಂದು 8 ನಂಬರ್. ಇಲ್ಲಿ ಜಾಸ್ತಿ ಸೇಲ್ ಆಗೋದು ಯಾವ್ದು ಸರ್? ಇಲ್ಲಿ 10, 12 ಆಗುತ್ತೆ ಸರ್. 10, ಆಮೇಲೆ 12. ಇನ್ನೊಂದು 13 ಇದು ಬಫೆ ಪ್ಲೇಟ್ ಅಂತ ಏನ್ ಬರುತ್ತಲ್ಲ ಅದು. ಅದು ಒಂದಾಗುತ್ತೆ ಸರ್. ಹಾ ಮತ್ತೀಗ ದಿವಸ ನೀವು ಮಾರ್ಕೆಟಿಂಗ್ ನೀವೇ ಮಾಡ್ತೀರಾ ಏನ್ ಬೇರೆದವ್ರು ಮಾಡ್ತಾರೆ? ಇಲ್ಲ, ನಾವು ಮಾರ್ಕೆಟಿಂಗ್ ಮಾಡ್ತೀವಿ ಸರ್, ಬಟ್ ಬೇರೆಯವ್ರ ಮಿಷನ್ ವರ್ಕ್ ಮಾಡ್ತಾರೆ ಸರ್. ಬೇರೆದವರು ಲೇಡೀಸ್ ವರ್ಕ್ ನಮ್ಮ ಮಿಸ್ಸಸ್ ಅವರು ಮಾಡ್ತಾರೆ ಸರ್. ಓಕೆ ಸ್ನೇಹಿತರೆ, ಹಿಂದ್ಗಡೆ ನಿಮ್ಗೆ ಲೇಡೀಸ್ ಕಾಣ್ತಾ ಇದಾರೆ, ನೋಡ್ಕೋಬಹುದು. ಅವ್ರು ಇದು ಪೇಪರ್ ಪ್ಲೇಟ್ ನ ಟೋಟಲ್ ಆಗಿ ರೆಡಿ ಮಾಡ್ತಾರೆ ಸರ್. ಏನಿದೆಲ್ಲ ಬರೀ ಮಾರ್ಕೆಟಿಂಗ್ ಅಷ್ಟೇ ಮಾಡ್ತಾರೆ. ಹೌದು ಸರ್. ನೀವು ಮಾರ್ಕೆಟಿಂಗ್ ಎಲ್ಲ ನೋಡ್ಕೋತೀರಿ, ಅವ್ರು ರೆಡಿ ಮಾಡಿ ನಿಮ್ಗೆ ಕೊಡ್ತಾರೆ. ಹೌದೌದು ಸರ್. ಓಕೆ, ದಿವಸ ಎಷ್ಟು ಪ್ಲೇಟ್ ನ ರೆಡಿ ಮಾಡ್ತೀರಾ ಸರ್? ಇಲ್ಲಿ ಡೈಲಿ ಒಂದು 3000 ವರೆಗೆ ಮಾಡ್ತಾರೆ ಸರ್. 3000 ವರೆಗೆ 3000 ಅಟ್ಲೀಸ್ಟ್ ಒಂದು 50. ಅಂದ್ರೆ ಕರೆಂಟ್ ಮೇಲೆ ಡಿಪೆಂಡ್ ಸರ್. ಇಲ್ಲಿ ವರ್ಕ್ ವಿಲೇಜ್ ಎಲ್ಲ ಒಂದ್ ಟೈಮ್ ಕರೆಂಟ್ 10 ಗಂಟೆಗೆ ಬಂದು 11 ಹೋದ್ರಗಿನ ಮತ್ತೆ 6 ಅವರ್ 6 ಸಾಯಂಕಾಲ ಈವ್ನಿಂಗ್ ಬರ್ತೈತೆ. ಹಾ ಸರ್. ಆ ತರ ಕರೆಂಟ್ ಇಂದ ಸರ್. ಯಾಕಂದ್ರೆ ಈಗ ವಿಡಿಯೋನ ನೋಡ್ತಾ ಇದಾರಲ್ಲ ಸರ್, ಅವರು ಈ ಬಿಸ್ನೆಸ್ ಮಾಡ್ಬೋದು ಏನಿಲ್ಲ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಯಾಕಂದ್ರೆ ನೀವು ಈಗ ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಈ ಬಿಸ್ನೆಸ್ ಸಕ್ಸಸ್ ಇದೆ ಏನು ಫೇಲ್ ಇದೆ, ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡಿ ಸರ್. ಸರ್, ಇದು ಬಿಸ್ನೆಸ್ ಮಾಡ್ತು ಅಂತ ಕಾನ್ಫಿಡೆನ್ಸ್ ನಾವು ಅದ್ರ ಮೇಲೆ ಇದು ಹಾಕೊಂಡು ಮಾಡಿದ್ರೆ ಎಲ್ಲ ಚೆನ್ನಾಗಿ ಮುಂದಕ್ಕೆ ಮಾಡುವಂತ ಇರ್ತೈತೆ. ಬಟ್ ನಾವು ಮಾಡೋದು ಮಾರ್ಕೆಟಿಂಗ್ ಅದು ಇದು ಒಂದ್ ಟೈಮ್ ಟಫ್ ಹಾಕಿ ವರ್ಕ್ ಮಾಡ್ತೀವಿ, ನೆಕ್ಸ್ಟ್ ಟಫ್ ಹಾಕ್ಲಂಗ ಫ್ರೀಡಮ್ ಆಯ್ತು. ಆ ತರ ಮಾಡಿದ್ರೆ ಇದು ಸರ್ ಎಲ್ಲ ಒಂದೇ ರೀತಿ ಕಾಲ ಎಲ್ಲ ನೋಡ್ಕೊಂತ ಹೋದ್ರೆ ಮಾರ್ಕೆಟ್ ಮಾಡ್ಬೋದು ಸರ್. ಮಾರ್ಕೆಟಿಂಗ್ ಮಾಡ್ಬೋದು ಸರ್. ಯಾಕಂದ್ರೆ ಸರ್ ಹೇಳ್ತಾ ಇದ್ದಾರೆ, ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡು ಮಾಡಿದ್ರೆ ಸರಿಯಾಗಿ ಮಾರ್ಕೆಟಿಂಗ್ ಯಾವ ತರ ಮಾಡ್ಬೇಕು, ಏನ್ ಮಾಡ್ಬೇಕು, ಫಸ್ಟ್ ಅದ್ರ ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಬೇಕು. ಹೌದು ಸರ್. ಯಾಕಂದ್ರೆ ನಾವೇನ್ ಮಾಡ್ತೀವಿ, ಅಲ್ಲೇ ಮನೆಯಲ್ಲಿ ಕುಂತು ಎಲ್ಲ ಇದ್ ಮಾಡಿದಾರ. ಯಾಕಂದ್ರೆ ನೀವು ಮಾರ್ಕೆಟಿಂಗ್ ಮಾಡ, ನಾ ರೆಡಿ ಮಾಡ್ತೇನೆ, ನೀ ಯಾವ್ದು ಮಾಡಿ ಇದ್ ಮಾಡಿ, ಯಾಕಂದ್ರೆ ಎಲ್ಲಾರು ಕೂಡಿ ಮಾಡಿದ್ರೆ ಒಂದ್ ಕೆಲಸ ಆಗತ್ತೆ. ಯಾಕಂದ್ರೆ ಒಬ್ಬೊಬ್ಬರ ಮೇಲೆ ಬಿಟ್ಟು ನಾ ರೆಡಿ ಮಾಡೇನಿ ಮಾರ್ಕೆಟಿಂಗ್ ಮಾಡ ಇಲ್ಲ ಅಂದ್ರೆ ಬಿಡ ಅಂತ ಹೇಳಿ ಈ ತರ ಮಾಡಿದ್ರೆ ಆಗಲ್ಲ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಯಾಕಂದ್ರೆ ಪೇಪರ್ ಪ್ಲೇಟ್ ನೀವು ರೆಡಿ ಮಾಡ್ತೀರಾ ಅಂತ ಹೇಳಿ ನಿಮ್ಮ ಮನೆಯವ್ರು ಹೇಳ್ಕೊಟ್ರ. ಯಾಕಂದ್ರೆ ಫಸ್ಟ್ ನೀವು ಇದು ಮಿಷಿನ್ ತಗೋಬೇಕಂತ ಹೇಳಿದ್ರೆ ಯಾವ ತರ ನಿಮ್ಗೆ ಇದಾಯ್ತು ಮೇಡಮ್? ಇದು ಯೂಟ್ಯೂಬ್ ನಾಳ ನೋಡಿದ್ವಿ ಸರ್, ಇದು ಮಿಷನ್ ಬಗ್ಗೆ. ಹಾ ನಾವು ಮನೇಲಿ ಕುತ್ಕೊಂಡು ಮಾಡೋಣ, ಏನ್ ಕೆಲಸ ಇರಲ್ವಲ್ಲ, ಮಾಡೋಣ ಅಂತೇಳಿ ನಮ್ಮ ಮನೆಯವ್ರಿಗೆ ಹೇಳಿದ್ವಿ ಸರ್. ಹೇಳಿದ್ರೆ ಅವಾಗ ನೋಡ್ಕೊಂಬಂದ್ರಿ ಸರ್, ಹೋಗಿ ಎಲ್ಲರೂ ಹೋಗಿ ನೋಡ್ಕೊಂಬಂದ್ವಿ ಸರ್. ನೋಡ್ಕೊಂಡ್ ಬಂದ್ಮೇಲೆ ನೀವು ಹೋಗಿದ್ರು ಎಲ್ಲ ಟ್ರೈನಿಂಗ್ ಯಾವ ತರ ರೆಡಿ ಕೊಟ್ರು ಸರ್. ಟ್ರೈನಿಂಗ್ ಎಲ್ಲ ಬೇಸ್ ಕೊಟ್ರು ಸರ್. ಎಲ್ಲ ಹೇಳಿದ್ರು ಯಾವ ತರ ಮಾರ್ಕೆಟಿಂಗ್ ಮಾಡ್ಬೇಕು ಎಲ್ಲ ಚೆನ್ನಾಗಿ ಹೇಳಿದ್ರು ಸರ್. ಚೆನ್ನಾಗಿ ಹೇಳಿದ್ರು. ಅದರಿಂದ ನಿಮ್ಗೆ ಲಾಭ ಆಗಿದೆ ಮೇಡಮ್? ಈಗ ಲಾಭ ಆಗಿದೆ ಸರ್. ಯಾಕಂದ್ರೆ ಕರೆಕ್ಟ್ ಆಗಿ ನೀವು ಅರ್ಥ ಮಾಡ್ಕೊಂಡ್ ಮಾಡಿದ್ರೆ ಎಲ್ಲರೂ ಕೆಲಸ ಕರೆಕ್ಟ್ ಆಗಿ ಆಗತ್ತೆ. ಈಗ ನೀವು ಯೂಟ್ಯೂಬ್ ಒಳಗೆ ಹೋಗಿ ನೋಡಿ, ಯಾಕಂದ್ರೆ ಇಲ್ಲಿಂದ ಮಷಿನ್ ತಗೊಂಡ್ಬಂದ್ ಅಲ್ಲಿ ಹೋಗಿಲ್ಲ, ನೀವು ಟ್ರೈನಿಂಗ್ ತಗೊಳಕ್ ಬರೀ ಇಲ್ಲೇ ರೊಕ್ಕ ಹಾಕಿ ಮಷಿನ್ ತಗೊಂಡ್ಬಂದ್ರೆ ಅದು ಚಲೋ ಇರತ್ತೆ. ಏನ್ ಅಲ್ಲಿ ಹೋಗಿ ವಿಸಿಟ್ ಮಾಡಿ ತಗೋದು ಅದು ಚಲೋ ಇರತ್ತೆ ಮೇಡಮ್. ಎಲ್ಲ ನೋಡ್ಕ್ಯಾಸ್
ಹೋಗಿ ಎಲ್ಲ ಅವ್ರ ಮೀಟ್ ಮಾಡಿ ಟ್ರೈನಿಂಗ್ ತಗೊಂಬಂದ್ರೆ ಮಿಷನ್ ಚೆನ್ನಾಗಿರ್ತದೆ ಸರ್. ಚೆನ್ನಾಗಿರತ್ತೆ. ಯಾಕಂದ್ರೆ ತುಂಬಾ ಜನ ಹೇಳ್ತಾರೆ ಅದ್ರ ಬಗ್ಗೆ ಗೊತ್ತಾಗುತ್ತಲ್ಲ ಸರ್, ಮಿಷನ್ ಬಗ್ಗೆ ಯಾವ ತರ ಮಾಡ್ಬೇಕು, ಯಾವ ತರ ಫಸ್ಟ್ಗೆ ಏನು ಗೊತ್ತಿರಲ್ಲ. ಹಾ, ಈಗ ನೀವು ಫಸ್ಟ್ ಸ್ಟಾರ್ಟಿಂಗ್ ತಗೊಂಡ್ಬಂದಿರಲ್ಲ ಮೇಡಮ್, ಅವಾಗ ಇವಾಗ ನಿಮ್ ಕರೆಕ್ಟ್ ಪ್ಲೇಟಿಗೆ ರೆಡಿ ಆಗ್ತಾ ಇದೆ? ಕರೆಕ್ಟ್ ಆಗ್ತದೆ ಸರ್. ಅವ್ರು ಯಾವಾಗ್ಲೂ ಫೋನ್ ಮಾಡಿದ್ರೆ ಯಾವಾಗ್ಲೂ ಫೋನ್ ಎತ್ತಿ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್. ನಮ್ಗೆ ಏನೇನ್ ಡೌಟ್ ಇದ್ರು ಕೂಡ ಹೇಳ್ತಾರೆ ಸರ್, ಹೇಳ್ತಾರೆ ಈ ತರ ಮಾಡ್ಬೇಕು ಆ ತರ ಏನ್ ಮಷೀನ್, ಯಾಕಂದ್ರೆ ಟೆಕ್ನಿಷಿಯನ್ ಇಲ್ಲ ಅಂತ ಹೇಳಿ ನೀವು ಮಾಡ್ಬೋದು ಆ ತರ ಸರ್. ಎಲ್ಲ ಫೋನ್ ನಾಗ ವಿಡಿಯೋ ಕಾಲ್ ಮಾಡಿ ಎಲ್ಲ ಹೇಳ್ಕೊಡ್ತಾರೆ ಸರ್. ಎಲ್ಲ ಹೇಳ್ಕೊಡ್ತಾರೆ, ಕರೆಕ್ಟ್ ಆಗಿ ಇದ್ ಮಾಡ್ತಾರೆ. ಯಾಕಂದ್ರೆ ಇನ್ನೊಬ್ರು ನೋಡ್ತಾ ಇದಾರಲ್ಲ, ಅವರು ಅಲ್ಲಿ ವಿಸಿಟ್ ಮಾಡಿ ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೋದು ಮೇಡಮ್. ಯಾಕಂದ್ರೆ ಬಿಸ್ನೆಸ್ ಮಾಡ್ಬೋದು, ಒಳ್ಳೇದಿದೆ. ಓಕೆ, ಮತ್ತೆ ಇದು ನೀವು ಯಾವ ಪ್ಲೇಟ್ ನ ರೆಡಿ ಮಾಡ್ತೀರಾ ಮೇಡಮ್ ಇದರಲ್ಲಿ? ನಾವೆಲ್ಲ ತರ ಪ್ಲೇಟ್ ರೆಡಿ ಮಾಡ್ತೀವಿ ಸರ್. ಸ್ನಾಕ್ಸ್ ಪ್ಲೇಟ್ ಹಿಡಿದು ಊಟದವರೆಗೆ ಎಲ್ಲ ರೆಡಿ ಮಾಡ್ತೀವಿ. ಎಲ್ಲ ರೆಡಿ ಮಾಡ್ತೀರಾ? ಯಾಕಂದ್ರೆ ಮೇಡಮ್ ಈಗ ಬೇರೆ ಮನೆಯಲ್ಲಿ ಕುಂತು ಹೆಣ್ಮಕ್ಳು ಟೈಮ್ ವೇಸ್ಟ್ ಮಾಡ್ತಿರ್ತಾರೆ, ಟಿವಿ ನೋಡಿದ್ವಿ ಅದ್ ನೋಡಿದ್ವಿ, ಯಾಕಂದ್ರೆ ಏನ್ ಕೆಲಸ ಇರಲ್ಲ, ಅವ್ರಿಗೆ ನೀವು ಏನ್ ಹೇಳೋದು ಇಷ್ಟಪಡ್ತೀರಾ? ಮನೇಲಿ ಕುಂತು ಖಾಲಿ ಕುತ್ಕೊಳ್ಳೋ ಬದಲು ಈ ತರ ಕೆಲಸ ಮಾಡಿದ್ರೆ ಉಪಯೋಗ ಆಗ್ತದೆ ಸರ್. ಉಪಯೋಗ ಆಗುತ್ತೆ. ಸರ್. ಓಕೆ, ಒಂದಕ್ಕಿಂತ 2 ಮಷೀನ್ ತಗೋಬಹುದು, ಮುಂದೆ ಬರ್ಬೋದು. ಓಕೆ, ಥ್ಯಾಂಕ್ ಯು ಮ್ಯಾಮ್. ಸರಿ.